ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಟೇಸ್ಟಿಯಾಗಿ ಫ್ರೈಡ್ ಚಿಕನ್ ನೂಡಲ್ಸನ್ನು ಹೇಗೆ ಮಾಡುವುದು ಎಂದು ತೋರಿಸುತ್ತೇನೆ. ಸೊ ಇದು ತುಂಬ ಡೆಲಿಷಿಯಸ್ ಆಗಿರುತ್ತೆ, ನಿಮಗೆ ಈಸಿಯಾಗಿ ಮಾಡಬಹುದು. ಆಗ ಬನ್ನಿ ಹೇಗೆ ಮಾಡುವುದು ಎಂದು ನೋಡೋಣ. ಸ್ಕಿಪ್ ಮಾಡದೆ ಲಾಸ್ಟ್ವರೆಗೆ ನೋಡಿ. ಈಗ ನಾನು ಮೊದಲಿಗೆ ನೋಡಿ ಇಲ್ಲಿ ಒಂದು ಪಾತ್ರೆಗೆ ನೀರನ್ನು ಹಾಕ್ತಾ ಇದ್ದೇನೆ. ನಾನು ನೀರನ್ನು ಕೆಟಲಲ್ಲಿ ಕುದಿಸಿಬಿಟ್ಟು ಹಾಕ್ತಾ ಇದ್ದೇನೆ, ಆಗ ಲೇಟ್ ಆಗೋದಿಲ್ಲಲ್ಲ, ಸೊ ಬೇಗ ಆಗಲಿಕ್ಕೆ ನಾನು ಪಾತ್ರೆಯಲ್ಲಿ ಈಗ ಕುದಿಯುವಾಗ ನೀರಿಗೆ ಎಣ್ಣೆಯನ್ನು ಹಾಕಬೇಕು. ಸೊ ಎಣ್ಣೆಯನ್ನು ಆ್ಯಡ್ ಮಾಡೋದ್ರಿಂದ ನೂಡಲ್ಸ್, ನಾವು ಹಾಕುವ ನೂಡಲ್ಸ್ ಉಂಟಲ್ಲ, ಅದು ಬಿಡಿ ಬಿಡಿಯಾಗಿರುತ್ತೆ, ಅಂಟೋದಿಲ್ಲ. ಹಾಗೆ ಎಣ್ಣೆಯನ್ನು ಆ್ಯಡ್ ಮಾಡೋಣ. ಈಗ ಈ ಎಣ್ಣೆಯನ್ನು ಆ್ಯಡ್ ಮಾಡಿದ ನಂತರ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡಬೇಕು. ಸೊ ನಾವು ಎಷ್ಟು ನೂಡಲ್ಸ್ ಹಾಕ್ತೀವಿ ಅದಕ್ಕೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಂತ ನೋಡಿಬಿಟ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು. ಸೊ ನಾನು ಇಲ್ಲಿ ಸ್ವಲ್ಪ 1 ಟೀ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೇನೆ, ನಾನು ಕೈಯಲ್ಲೇ ಆ್ಯಡ್ ಮಾಡಿದ್ದೇನೆ. ಸೊ ಈಗ ನಾನು ಇದಕ್ಕೆ ಒಂದು ನೂಡಲ್ಸ್ ಪ್ಯಾಕ್ನಲ್ಲಿ ಅರ್ಧದಷ್ಟು ಹಾಕ್ತಾ ಇದ್ದೇನೆ. ಈ ನೂಡಲ್ಸ್ ಪ್ಯಾಕ್ನಲ್ಲಿ ಈ ಥರದ್ದು 2 ಪೀಸ್ ನೂಡಲ್ಸ್ ಇರುತ್ತೆ, ನಾನು ಇದರಲ್ಲಿ 1 ತೆಗೆದಿದ್ದೇನೆ. ಸೊ ನೀವು 2 ಕೂಡ ಹಾಕ್ತಿದ್ರೆ ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಮಾಡಿ ಹಾಕಬೇಕು. ನಾನು ಇಲ್ಲಿ 1 ಪೀಸನ್ನು ತೆಗೆದು ಮಾಡ್ತಿದ್ದೇನೆ. ಸೊ ಈಗ ಈ ನೂಡಲ್ಸನ್ನು ಚೆನ್ನಾಗಿ ಬೇಯಿಸಲು ಇಡೋಣ. ಅಷ್ಟರಲ್ಲಿ ನಮಗೆ ಇದಕ್ಕೆ ಬೇಕಾದ ಮಸಾಲೆಯನ್ನೆಲ್ಲ ರೆಡಿ ಮಾಡೋಣ. ಈ ನೂಡಲ್ಸ್ ಚೆನ್ನಾಗಿ ಕುಕ್ ಆದ ನಂತರ ಇದನ್ನು ನೀರಿನಲ್ಲಿಯೇ ಇಡಬಾರ್ದು, ಇದನ್ನು ಫಿಲ್ಟರ್ ಮಾಡಿ ನೀರನ್ನು ಚೆಲ್ಲಬೇಕು, ಇಲ್ಲದಿದ್ದರೆ ನೀರಿನಲ್ಲೇ ಇದ್ದರೆ ಇದು ಫುಲ್ ಇದಾಗುತ್ತೆ. ಸೊ ಇದು ಚೆನ್ನಾಗಿ ಬೆಂದ ನಂತರ ಇದರ ನೀರನ್ನು ಚೆಲ್ಲಲಿಕ್ಕೆ ಮರಿಬೇಡಿ, ಸೈಡ್ನಲ್ಲಿ ಇಡಬೇಕು ನೀರೆಲ್ಲ ಚೆಲ್ಲಿದ ನಂತರ. ಈಗ ನೋಡಿ ಇದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡೋಣ. ಸೊ ನಾನು ಇಲ್ಲಿ ಫಸ್ಟಿಗೆ ಚಿಕನನ್ನು ತೆಗೆದಿದ್ದೇನೆ, ಬೋನ್ಲೆಸ್ ಚಿಕನನ್ನು. ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿದ್ದೇನೆ. ನಂತರ ಅರಿಶಿನ ಪುಡಿ ಮತ್ತು ಈಗ 2 ಟೀ ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ಆ್ಯಡ್ ಮಾಡಿದ್ದೇನೆ. ನಂತರ ಈಗ ಇದಕ್ಕೆ ಸ್ವಲ್ಪ ಕರಿಮೆಣಸಿನ ಪುಡಿಯನ್ನು ಆ್ಯಡ್ ಮಾಡೋಣ. ಅರ್ಧ ಟೀ ಸ್ಪೂನಷ್ಟು ಕರಿಮೆಣಸಿನ ಪುಡಿಯನ್ನು ಕೂಡ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದ ನಂತರ ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಗರಂ ಮಸಾಲೆಯನ್ನು ಆ್ಯಡ್ ಮಾಡೋಣ. ಗರಂ ಮಸಾಲೆಯನ್ನು ಆ್ಯಡ್ ಮಾಡಿದ ನಂತರ ಈಗ ಇದಕ್ಕೆ ಸ್ವಲ್ಪ ವಿನೆಗರನ್ನು ಆ್ಯಡ್ ಮಾಡಬೇಕು. ವಿನೆಗರ್ ಆ್ಯಡ್ ಮಾಡುವ ಮೊದಲು ಫಸ್ಟಿಗೆ ಇದಕ್ಕೆ ಕಾರ್ನ್ಫ್ಲವರನ್ನು ಆ್ಯಡ್ ಮಾಡೋಣ. ನಾನಿಲ್ಲಿ 1.5 ಟೀ ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಆ್ಯಡ್ ಮಾಡಿದ್ದೇನೆ. ಕಾರ್ನ್ಫ್ಲವರ್ ಆ್ಯಡ್ ಮಾಡಿದ ನಂತರ ಈಗ ಇದಕ್ಕೆ ಕೊನೆಯದಾಗಿ ವಿನೆಗರನ್ನು ಆ್ಯಡ್ ಮಾಡೋಣ. ಸ್ವಲ್ಪ ವಿನೆಗರ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆಗ ನಮ್ಮ ಚಿಕನ್ಗೆ ಮಸಾಲೆ ಎಲ್ಲ ರೆಡಿಯಾಗುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆಯ ವೀಡಿಯೋಗಳನ್ನು ಹಾಕ್ತಾ ಇರ್ತೇನೆ. ಸೊ ನೋಟಿಫಿಕೇಷನನ್ನು ಆನ್ ಮಾಡಿ ಇಡಿ. ಸೊ ನೋಟಿಫಿಕೇಷನ್ ಬಂದರೆ ನಿಮಗೆ ಈಸಿಯಾಗಿ ನೋಡ್ಬೋದು. ನೋಡಿ ಈಗ ಮಸಾಲೆಯನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೆಲ್ಲ ಈಗ ಸೈಡ್ನಲ್ಲಿ ಇಡೋಣ. ಈಗ ನೋಡಿ ನೂಡಲ್ಸ್ ಸ್ವಲ್ಪ ಬೆಂದು ಬಂದಿದೆ. ಇದು ಚೆನ್ನಾಗಿ ಬೆಂದ ನಂತರ ಇದನ್ನು ನೀರೆಲ್ಲ ಚೆಲ್ಲಿ ಇದನ್ನು ಸೈಡ್ನಲ್ಲಿ ಇಡೋಣ. ಈಗ ನೆಕ್ಸ್ಟ್ ನಾವು ಮಸಾಲೆ ಮಾಡಿ ಇಟ್ಟ ಚಿಕನನ್ನು ಫ್ರೈ ಮಾಡಬೇಕು. ಸೊ ಒಂದು ಪ್ಯಾನಿಗೆ ಈಗ ಎಣ್ಣೆಯನ್ನು ಹಾಕೋಣ. ಎಣ್ಣೆಯನ್ನು ಹಾಕಿದ ನಂತರ ಎಣ್ಣೆ ಬಿಸಿಯಾದ ನಂತರ ನಾವು ಮಿಕ್ಸ್ ಮಾಡಿ ಇಟ್ಟಿರುವ ಚಿಕನ್ ಉಂಟಲ್ಲ, ಅದನ್ನೀಗ ಫ್ರೈ ಮಾಡಿ ತೆಗೆಯೋಣ. ನೀವು ಸ್ಟ್ರೀಟ್ನಲ್ಲಿ ತಿನ್ನುವ ಫ್ರೈಡ್ ಚಿಕನ್ ನೂಡಲ್ಸ್ಗಿಂತಲೂ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೇ ನಿಮಗೆ ತುಂಬ ಟೇಸ್ಟಿಯಾಗಿ ಮಾಡಬಹುದು, ಹೈಜಿನಾಗಿ ಮಾಡಬಹುದು. ಸೊ ನಿಮಗೆ ಮನೆಯಲ್ಲೇ ಈಸಿಯಾಗಿ ಮಾಡುವ ಹಾಗೆ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ತುಂಬ ಟೇಸ್ಟಿಯಾಗಿ ಮನೆಯಲ್ಲೇ ಇರುವ ಸಾಮಗ್ರಿಗಳಿಂದ ಮಾಡಬಹುದು. ಸೊ ನೀವು ಚಿಕನ್ ನೆಕ್ಸ್ಟ್ ಟೈಮ್ ತಂದರೆ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟವಾಗುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟವಾಗುತ್ತೆ. ಸೊ ಸಂಜೆ ಟೀ ಟೈಮ್ಗೆಲ್ಲ ಇದನ್ನು ತಿನ್ನುವಾಗ ತುಂಬ ಹ್ಯಾಪಿ ಆಗ್ತಾರೆ. ಸೊ ಇದನ್ನು ನೀವು ಟ್ರೈ ಮಾಡಲಿಕ್ಕೆ ಮರಿಬೇಡಿ. ಸೊ ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿ. ಈಗ ಈ ಚಿಕನ್ ಎಲ್ಲ ನಮಗೆ ಫ್ರೈ ಮಾಡಿ ತೆಗೆಯೋಣ. ಈ ಚಿಕನ್ ಚೆನ್ನಾಗಿ ಬೆಂದು ಫ್ರೈ ಆದ ನಂತರ ನಮಗೆ ಇದನ್ನು ಎಣ್ಣೆಯಿಂದ ತೆಗಿಬೇಕು. ಈಗ ನೋಡಿ ಈ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಎಣ್ಣೆಯಿಂದ ತೆಗೆಯೋಣ. ಎಣ್ಣೆಯಿಂದ ತೆಗೆದು ಇದನ್ನು ಸೈಡ್ನಲ್ಲಿ ಒಂದು ಪ್ಲೇಟ್ನಲ್ಲಿ ಇಡೋಣ. ಈಗ ಎಣ್ಣೆಯಿಂದ ಫ್ರೈ ಆದ ಚಿಕನ್ ತೆಗೆದ ನಂತರ ಅದೇ ಎಣ್ಣೆಗೆ ಈಗ ತುಂಬ ತೆಳುವಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕೋಣ. ನಾನು ಇಲ್ಲಿ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಒಂದು ಅರ್ಧದಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ತೆಳುವಾಗಿ ಕಟ್ ಮಾಡಿ ಹಾಕಬೇಕು. ನೋಡಿ ಈ ಥರ ತೆಳುವಾಗಿ ಕಟ್ ಮಾಡಿ ಹಾಕಬೇಕು. ಈರುಳ್ಳಿಯ ಬದಲಿಗೆ ನಿಮಗೆ ಸ್ಪ್ರಿಂಗ್ ಆನಿಯನನ್ನು ಕೂಡ ಆ್ಯಡ್ ಮಾಡಬಹುದು. ನಾನು ಇಲ್ಲಿ ಸ್ಪ್ರಿಂಗ್ ಆನಿಯನ್ ಇಲ್ಲದಿದ್ದರಿಂದ ನಾನು ಇಲ್ಲಿ ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಈ ಈರುಳ್ಳಿಯನ್ನು ಹಾಕಿದ ನಂತರ ಚೆನ್ನಾಗಿ ಇದನ್ನು ಸಾರ್ಟ್ ಮಾಡೋಣ. ನಾನು ನನ್ನ ಈ ಚಾನಲಿನಲ್ಲಿ ವೆಜ್ ನೂಡಲ್ಸ್ನ ವಿಡಿಯೋ ಕೂಡ ಹಾಕಿದ್ದೇನೆ. ನಿಮಗೆ ವೆಜ್ ನೂಡಲ್ಸ್ ಕೂಡ ಇಷ್ಟವಿದ್ದರೆ ಅದನ್ನು ಕೂಡ ಟ್ರೈ ಮಾಡಬಹುದು, ತುಂಬ ಟೇಸ್ಟಿಯಾಗಿರುತ್ತೆ. ಅದರ ವಿಡಿಯೋವನ್ನು ಕೂಡ ನಾನು ನನ್ನ ಈ ಚಾನಲಿನಲ್ಲಿ ಹಾಕಿದ್ದೇನೆ. ಈಗ ನೋಡಿ ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ತೆಳುವಾಗಿ ಕಟ್ ಮಾಡಿದ ಕ್ಯಾಬೇಜನ್ನು ಆ್ಯಡ್ ಮಾಡೋಣ. ಕ್ಯಾಬೇಜನ್ನು ಆ್ಯಡ್ ಮಾಡಿದ ನಂತರ ಈಗ ಇದಕ್ಕೆ ಕ್ಯಾಪ್ಸಿಕಮನ್ನು ಆ್ಯಡ್ ಮಾಡೋಣ.
ಇದನ್ನೆಲ್ಲ ತೆಳುವಾಗಿ ಕಟ್ ಮಾಡಿ ಆ್ಯಡ್ ಮಾಡಬೇಕು. ನೋಡಿ ನೆಕ್ಸ್ಟ್ ಇಲ್ಲಿ ನಾನು ಕ್ಯಾರೆಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನೆಲ್ಲ ತೆಳುವಾಗಿ ಉದ್ದವಾಗಿ ಕಟ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ, ನೋಡಲಿಕ್ಕೂ ಕೂಡ ತುಂಬ ಲುಕ್ ಇರುತ್ತೆ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿದ ನಂತರ ಈಗ ಇದನ್ನು ಚೆನ್ನಾಗಿ ಸ್ಟೈರ್ ಮಾಡೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ. ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಉಪ್ಪು ಮತ್ತು ಮಸಾಲೆ ಎಲ್ಲ ಮಾಡಿದ ನಂತರ ಉಪ್ಪು ಸ್ವಲ್ಪ ಕಮ್ಮಿ ಇದ್ದರೆ ಆ್ಯಡ್ ಮಾಡಬಹುದು. ಈಗ ನಾವು ಹಾಕಿದ ಕ್ಯಾಬೇಜ್ ಮತ್ತು ಕ್ಯಾರೆಟ್, ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಕುಕ್ ಆಗಬೇಕಲ್ಲ, ಸೊ ಅದನ್ನು ನಮಗೆ ಇದರ ಮುಚ್ಚಳ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಬೇಕು. ಏಕೆಂದರೆ ನಮ್ಮ ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಬೇಗ ಬೇಯುತ್ತೆ, ಆದರೆ ಕ್ಯಾರೆಟ್ ಸ್ವಲ್ಪ ಲೇಟ್ ಆಗುತ್ತೆ ಅಲ್ಲ, ಸೊ ಅದನ್ನು ಸ್ವಲ್ಪ ಕುಕ್ ಆಗಲು ಇಡೋಣ. ತುಂಬ ಕುಕ್ ಆಗಬಾರ್ದು, ಇದಕ್ಕೆ ಸ್ವಲ್ಪ ನಮಗೆ ಕ್ರಂಚಿಯಾಗಿ ಸಿಗಬೇಕು. ಸೊ ಕ್ಯಾರೆಟ್ ಸ್ವಲ್ಪ ಬೇಯುವವರೆಗೆ ನಮಗೆ ಇದನ್ನು ಸ್ವಲ್ಪ ಮುಚ್ಚಿ ಬೇಯಿಸೋಣ. ಈಗ ನೋಡಿ ನಮ್ಮ ಕ್ಯಾರೆಟ್, ಕ್ಯಾಪ್ಸಿಕಮ್, ಕ್ಯಾಬೇಜ್ ಎಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿದೆ. ಈಗ ಇದಕ್ಕೆ ಕರಿಮೆಣಸಿನ ಪುಡಿಯನ್ನು ಆ್ಯಡ್ ಮಾಡಬೇಕು. 1.5 ಟೀ ಸ್ಪೂನಷ್ಟು ಕರಿಮೆಣಸಿನ ಪುಡಿಯನ್ನು ಆ್ಯಡ್ ಮಾಡೋಣ. ಕರಿಮೆಣಸಿನ ಪುಡಿ ಆ್ಯಡ್ ಮಾಡೋದ್ರಿಂದ ಒಂದು ಒಳ್ಳೆಯ ಫ್ಲೇವರ್ ಸಿಗುತ್ತೆ. ನಮ್ಮ ಫ್ರೈಡ್ ಚಿಕನ್ ನೂಡಲ್ಸ್ ಮತ್ತು ಫ್ರೈಡ್ ಚಿಕನ್ಗೆಲ್ಲ ನಾವು ಕರಿಮೆಣಸಿನ ಪುಡಿಯನ್ನೇ ಆ್ಯಡ್ ಮಾಡೋದು, ಚಿಲ್ಲಿ ಪೌಡರ್ ಏನು ಆ್ಯಡ್ ಮಾಡೋದಿಲ್ಲ. ಸೊ ಕರಿಮೆಣಸಿನ ಪುಡಿಯನ್ನು ಆ್ಯಡ್ ಮಾಡೋಣ. ಕರಿಮೆಣಸಿನ ಪುಡಿ ಆ್ಯಡ್ ಮಾಡಿದ ನಂತರ ಈಗ ಇದಕ್ಕೆ ನಾನಿಲ್ಲಿ ಚಿಲ್ಲಿ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಚಿಲ್ಲಿ ಪೇಸ್ಟನ್ನು ಆ್ಯಡ್ ಮಾಡಿದ ನಂತರ ನಿಮ್ಮಲ್ಲಿ ಚಿಲ್ಲಿ ಪೇಸ್ಟ್ ಇಲ್ಲದಿದ್ದರೆ ಚಿಲ್ಲಿ ಸಾಸನ್ನು ಕೂಡ ಆ್ಯಡ್ ಮಾಡಬಹುದು. ಚಿಲ್ಲಿ ಸಾಸು ಇಲ್ಲದಿದ್ದರೆ ನೀವು ಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕಿ, ಆಗ ಖಾರ ಸಿಗುತ್ತೆ ಅಲ್ಲ, ಖಾರ ಇರುತ್ತೆ ಅಲ್ಲ, ಸೊ ಮೆಣಸಿನಕಾಯಿಯನ್ನು ಕಟ್ ಮಾಡಿ ಕೂಡ ಹಾಕ್ಬೋದು. ಆದರೆ ಚಿಲ್ಲಿ ಪೇಸ್ಟ್, ಚಿಲ್ಲಿ ಸಾಸ್ ಹಾಕುವ ಟೇಸ್ಟ್ ಅದರಲ್ಲಿ ಇರೋದಿಲ್ಲ, ಆದ್ರೂ ಆ್ಯಡ್ ಮಾಡ್ಬೋದು. ಖಾರಕ್ಕೋಸ್ಕರ ಆ್ಯಡ್ ಮಾಡೋದಲ್ಲ, ಸೊ ಆ್ಯಡ್ ಮಾಡ್ಬೋದು. ಈಗ ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಇದನ್ನು ಸ್ಟೈರ್ ಮಾಡಬೇಕು. ಸ್ಟೈರ್ ಮಾಡ್ತಾ ಇರುವಾಗ 1 ಟೀ ಸ್ಪೂನಷ್ಟು ಇದಕ್ಕೆ ಸೋಯಾ ಸಾಸನ್ನು ಆ್ಯಡ್ ಮಾಡೋಣ. ಸೋಯಾ ಸಾಸನ್ನು ಆ್ಯಡ್ ಮಾಡುವಾಗ ಜಾಸ್ತಿ ಆ್ಯಡ್ ಮಾಡಬಾರ್ದು, ಅದರಲ್ಲಿ ಉಪ್ಪು ಮತ್ತು ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ, ಸೊ ಸ್ವಲ್ಪ ಆ್ಯಡ್ ಮಾಡಿದರೆ ಸಾಕು. ಈಗ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಸ್ಟೈರ್ ಮಾಡೋಣ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡೋಣ. ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಇದನ್ನು ಸಾಟ್ ಮಾಡೋಣ. ಈಗ ಮೊದಲಿಗೆ ನಾವು ಫ್ರೈ ಮಾಡಿ ಇಟ್ಟ ಚಿಕನ್ ಉಂಟಲ್ಲ, ಅದನ್ನು ಈಗ ಇದಕ್ಕೆ ಆ್ಯಡ್ ಮಾಡಬೇಕು. ಚಿಕನನ್ನು ಫ್ರೈ ಮಾಡಿದ ಆಯಿಲ್ನಲ್ಲಿಯೇ ನಾವು ಈ ನೂಡಲ್ಸನ್ನು ಮಾಡಲಿಕ್ಕೆ ಟ್ರೈ ಮಾಡಬೇಕು. ಏಕೆಂದರೆ ನಾವು ಚಿಕನ್ ಫ್ರೈ ಮಾಡಿದ ಆಯಿಲ್ನಲ್ಲಿ ಮಾಡುವಾಗ ಒಂದು ಒಳ್ಳೆಯ ಫ್ಲೇವರ್ ಸಿಗುತ್ತೆ. ಸೊ ನೂಡಲ್ಸ್ ಮಾಡುವಾಗ ನಾವು ಯಾವುದರಲ್ಲಿ ನೂಡಲ್ಸ್ ಮಾಡ್ತೀವಿ ಅದೇ ಪಾತ್ರೆಯಲ್ಲಿ ನಮಗೆ ಆಯಿಲ್ ಹಾಕಿ ಚಿಕನನ್ನು ಫ್ರೈ ಮಾಡಿ ನಂತರ ಅದೇ ಆಯಿಲ್ನಲ್ಲಿ ಎಲ್ಲವನ್ನು ಮಾಡಲಿಕ್ಕೆ ಟ್ರೈ ಮಾಡಿದರೆ ನೋಡಿ ತುಂಬ ಟೇಸ್ಟಿಯಾಗಿರುವ ನೂಡಲ್ಸ್ ರೆಡಿ ಆಗುತ್ತೆ. ಈಗ ನೋಡಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಈ ಮಸಾಲೆ ಎಲ್ಲ ರೆಡಿ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಒರಿಗ್ಯಾನೋ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಅದು ಒಳ್ಳೆಯ ಒಂದು ಫ್ಲೇವರ್ ಸಿಗುತ್ತೆ, ಸೊ ಅದನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಅದು ಆಪ್ಷನಲ್, ನಿಮಗೆ ಆ್ಯಡ್ ಮಾಡಬೇಕು ಅಂತೇನಿಲ್ಲ, ನಾನು ಅದರಿಂದ ಆ್ಯಡ್ ಮಾಡಿ ನೋಡಿರೋದು. ಸೊ ಒರಿಗ್ಯಾನವನ್ನೆಲ್ಲ ಆ್ಯಡ್ ಮಾಡಿದ ನಂತರ ಹೀಗೆ ಮಸಾಲೆ ಎಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿದೆ. ಈಗ ಇದಕ್ಕೆ ನಾವು ಮೊದಲಿಗೆ ರೆಡಿ ಮಾಡಿ ಇಟ್ಟ ನೂಡಲ್ಸ್ ಉಂಟಲ್ಲ, ಅದನ್ನು ಈಗ ಇದಕ್ಕೆ ಆ್ಯಡ್ ಮಾಡಬೇಕು. ನೋಡಿ ಈ ನೂಡಲ್ಸ್ ಈಗ ಚೆನ್ನಾಗಿ ಬಿಡಿ ಬಿಡಿಯಾಗಿ ಚೆನ್ನಾಗಿದೆಯಲ್ಲ, ಸೊ ನಾವು ಮೊದಲಿಗೆ ಬೇಯಿಸುವಾಗ ಆಯಿಲನ್ನು ಆ್ಯಡ್ ಮಾಡಬೇಕು, ಆದ್ದರಿಂದ ಇದು ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ ನಮ್ಮ ತುಂಬ ಟೇಸ್ಟಿಯಾಗಿರುವ ಫ್ರೈಡ್ ಚಿಕನ್ ನೂಡಲ್ಸ್ ರೆಡಿಯಾಗಿದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಮಾಡಲಿಕ್ಕೂ ಕೂಡ ತುಂಬ ಸುಲಭವಾಗಿರುತ್ತೆ. ಆಗ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.